ಸಿದ್ದೇಶ್ವರ ಶ್ರೀಗಳನ್ನು ನುಡಿಯನ್ನ ಹೇಳ್ತಾರ. ಶಾಸ್ತ್ರವನ್ನ ಹೇಳುವುದು ಮುಗದ, ಪುರಾಣವನ್ನ ಹೇಳುವುದು ಮುಗದ, ಅಧ್ಯಯನ ಮುಗದ, ಜಗತ್ತಿಗೆ ಏನ ತಿಳಿಸಬೇಕಾಗ್ಯದ ತಿಳಿಸಿ ಹೋಗ್ಯದ, ಎಲ್ಲವೂ ಮುಗಿದು ಹೋಗ್ಯದ. ಏನು ಮಾಡಬೇಕಂದ್ರೆ ನಾವೆಲ್ಲ ಕೂಡಿ ಅದನ್ನ ನಮ್ಮ ಬದುಕಿನೊಳಗೆ ಅಳವಡಿಕೆ ಮಾಡ್ಕೊಳ್ಳೋದು ಮಾತ್ರ ಉಳಿದ ಅಂತ ಹೇಳ್ತಾರ. ಒಬ್ಬ ಶರಣ ಎಷ್ಟು ಸರಳವಾಗಿ ಹೇಳ್ತಾನಂತಂದ್ರ, ಕಲ್ಲು ನಾಗರ ಕಂಡರೆ ಹಾಲು ಹೊಯ್ಯು ಹೊಯ್ಯು ಎನ್ನುವರಯ್ಯ, ದಿಟನಾಗರ ಕಂಡರೆ ಕೊಲ್ಲು ಕೊಲ್ಲು ಎನ್ನುವರಯ್ಯ, ಉಣ್ಣಲಾರದ ದೇವರಿಗೆ ಉಣ್ಣು ಉಣ್ಣು ಎನ್ನುವರಯ್ಯ, ಉಣ್ಣುವ ಜಂಗಮ ಹಸಿದು ಮನೆಗೆ ಬಂದರೆ ಮುಂಜಾನೆ ಬನ್ನಿ, ಸಂಜೆಗೆ ಬನ್ನಿ, ನಾಳೆಗೆ ಬನ್ನಿ ಎಂದು ಹೇಳುವರು. ಇಂತಪ್ಪ ದರಿದ್ರರಿಗೆ ಕೊರಳಲ್ಲಿ ಲಿಂಗ ಕಟ್ಟುವುದಕ್ಕಿಂತ ಒಬ್ಬ ವಿಜ್ಞಾನಿ ಜಗತ್ತಿನ ಎಲ್ಲ ದೇಶಗಳನ್ನ ಸಂಶೋಧನೆ ಮಾಡಿ ಕೊನೆಗೆ ಭಾರತಕ್ಕೆ ಬಂದಿದ್ದ. ಹಾಲದ ಸಂಶೋಧಕ. ಭಾರತದ ಭೂಮಿಯೊಳಗೆ ವಿಮಾನದೊಳಗಿಂದ ಕೆಳಗಿಳಿಬೇಕಾದ್ರೆ ತಾನು ಕಾಲೊಳಗೆ ಹಾಕೊಂಡಿರ್ತಕ್ಕಂಥ ಚಪ್ಪಲಿಯನ್ನ ವಿಮಾನದೊಳಗೆ ಬಿಟ್ಟು ಭಾರತದ ಭೂಮಿಯೊಳಗೆ ಕೆಳಗಿಳಿತಾನ ಬರಿಗಾಲಿನಿಂದ. ಅವಾಗ ಒಂದ್ ಜೊತೆ ಇರ್ತಕ್ಕಂಥ ವಿಜ್ಞಾನಿಗಳು ಕೇಳ್ತಾರ, ಸರ್ ಜಗತ್ತಿನ ಎಲ್ಲ ದೇಶಗಳನ್ನ ಅಡ್ಡಾಡುವಾಗ ಸಂಶೋಧನೆ ಮಾಡುವಾಗ ಚಪ್ಪಲಿ ಹಾಕೊಂಡ ಸುತ್ತ ಹಾಕಿರಿ ಸರ್, ಅದ್ರ ಭಾರತದ ಭೂಮಿಯೊಳಗೆ ಇಳಿಬೇಕಾದ್ರ ಯಾಕೆ ಚಪ್ಪಲಿ ಬಿಟ್ಟು ಬರಿಗಾಲಿನಿಂದ ಇಳಿದಿರಿ ಅಂತಂದಾಗ ಆ ವಿಜ್ಞಾನಿ ಹೇಳ್ತಾನ, ಸಂಶೋಧಕ, ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿಪ್ಪ, ಶ್ರೀಮಂತಿಕೆ ಇರಲಿ, ಅಧಿಕಾರದೊಳಗಿರ್ಲಿ, ಜ್ಞಾನಿಯಾಗಿರ್ಲಿ, ದೇವರ ಮನೆ ಜಗಲಿ ಮನೆಯೊಳಗೆ ಯಾರು ಚಪ್ಪಲಿ ಹಾಕೊಂಡು ಹೋಗುದಿಲ್ಲಪ್ಪ. ಭಾರತ ಅಂತಕ್ಕಂಥದ್ದು ದೇವರ ಮನೆ ಜಗಲಿ ಮನೆ ಐತಿ, ಅದಕ್ಕೆ ಹಂಗ ಇಳಿದೀನಿ. ಆದ್ರೆ ಏನಾಗ್ಲಿಕ್ಕತ್ತದ, ಭಾರತ ಜಗತ್ತಿನ ಅಧ್ಯಾತ್ಮದ ತೋರು ಮನಿ, ಭವ್ಯ ಭಾರತ, ಇಷ್ಟೆಲ್ಲ ನಾವು ಹೇಳುತ್ತೀವಿ, ಇಷ್ಟೆಲ್ಲ ಮಹಾತ್ಮರ ಪುರಾಣವನ್ನು ನಾವು ಕೇಳಾಕತ್ತೀವಿ, ಶಾಸ್ತ್ರವನ್ನ ಕೇಳ್ತೀವಿ, ಮಹಾತ್ಮರ ಚರಿತ್ರೆಯನ್ನ ಕೇಳ್ತೀವಿ, ಚಿಂತನೆಯನ್ನ ಕೇಳ್ತೀವಿ, ಮಹಾತ್ಮರ ಜೀವನದ ಹೆಂಗ ಬದುಕಿ ಹೋಗ್ಯಾರ ಎಲ್ಲವನ್ನ ಕೇಳ್ತೀವಿ. ಅದರ ಮನೆಗೆ ಹೋಗಿ ಏನು ನಡೀಲಿಕ್ಕತ್ತದ? ಅನ್ನಗ ತಮ್ಮ ಹೊಲ ಕೊಡ್ತಾ ಇಲ್ಲ, ತಮ್ಮಗ ಅನ್ನ ಹೊಲ ಕೊಡ್ತಾ ಇಲ್ಲ, ವಯಸ್ಸಾದ ತಂದೆ ತಾಯಿಗೆ ಏನದರಿ? ತಾಯಿಗೆ ಒಂದು ತುತ್ತು ಅನ್ನ ಹಾಕ್ಲಾರ ನೀವು ಲಕ್ಷ್ಮೀ ತಾಯಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಒಲಿಯುವುದಿಲ್ಲ. ವಯಸ್ಸಾದ ತಂದೆಗೆ ಹಾಸಿಗೆ ಮ್ಯಾಗ ಮನುಷ್ಯ ಒಂದು ತುತ್ತು ಅನ್ನ ಹಾಕೋದಿಲ್ಲ ಅಂದ್ರೆ ಕಾಡಿರಿ ಅಂತಂದ್ರ ಜಗತ್ತಿನ ಸೃಷ್ಟಿಯಲ್ಲ ಕಾಶಿ ತಿರುಗಾಡೋ ನಿಮಗೆ ಪುಣ್ಯ ಹಾಕೋದಿಲ್ಲ. ನಡೆದಂತೆ ನೋಡಿ, ನುಡದಂತೆ ನಡಿ, ಇದೇ ಜನ್ಮ ಕಡೆ ಅಂತ ಹೇಳ್ತದ ಅಧ್ಯಾತ್ಮ. ನವಾಳ ವಿಷಯ ಅಧ್ಯಾತ್ಮದ ಆಳಕ್ಕೆ ಹೋಗೋಕ್ಕಿಂತ ಮುಂಚೆ ನೇರವಾಗಿ ಹೇಳ್ತೀನಿ, ಬಬಲಾದಿ ಸದಾಶಿವಮೂರ್ತಿ ಅಂತೇಳಿ ಒಂದು ಕಾಲಜ್ಞಾನ ಬರದ, ಎಷ್ಟು ಕೆಟ್ಟ ಭಾಷೆ ಒಳಗೆ ಬರದಾವ ಅಂತಂದ್ರ ಮಕ್ಕಳ ಭೂಮಿ ಮ್ಯಾಗ ಬಹಳ ಅಧಿಕಾರ ಅದ ಅಂತೇಳಿ, ದೊಡ್ಡವದಿನ ಅಂತೇಳಿ, ಶ್ರೀಮಂತಿಕೆ ಅದ ಅಂತೇಳಿ ಮೆರ್ಯಾಕ ಹೋಗಬೇಡ್ರಿ. ಮುಂದಿನ ಜನ್ಮಾನದೊಳಗೆ ಬಾಯಿಗೆ ಬಾಯಿಗಳು ಕಾಲ ಬರ್ತದ ಎತ್ತರ ಅಂತ ಕಾಲಜ್ಞಾನ ಅವತ್ತು ಬರೆದಿಟ್ಟಾನ. ಕೋವಿಡ್ ಒಳಗೆ ನಾವೆಲ್ಲ ಮಾಸ್ಕ್ ಹಾಕೊಂಡ್ರಿ ಹೇಳ್ತಾನವ. ಎಂಟೆತ್ತು ಹೋಗಿ ಒಂಟೆತ್ತು ಬರ್ತಾವ ಅಂತ ಹೇಳಿದ್ದ. 44 ಕಮತ್ ಎತ್ತಿದ್ದು ಹಳ್ಳಿ ಒಳಗೆ ಒಂಟೆತ್ತಂದ್ರ ಟ್ರ್ಯಾಕ್ಟರ್ ಕಜಿ ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳು ಅಷ್ಟ ಉಳಿತಾವ ಅಂತ ಹೇಳ್ಯಾನ. ಶಿರಗೂರು ಕಲ್ಮೇಶ್ವರ ಅಜ್ಜರ ಆಶೀರ್ವಾದದಿಂದ ಈ ನಾಡಿನ ಎಲ್ಲ ಮಹಾತ್ಮರು, ಜೈನೇತಿ ಮುನಿ ಮಹಾರಾಜರು, ಸಾಧು ಸಂತರು, ಜಗನ್ಮಾತೆ ಆಶೀರ್ವಾದದಿಂದ ಕೋವಿಡ್ ಒಳಗೂ ನಮಗ ನಿಮ್ಗೆ ಏನಾಗ್ಲಾರ್ದ ಜೀವಂತ ಅಂದ್ರ ನಾವೆಲ್ಲ ಭೂಮಿ ಮೇಲೆ ಗಟ್ಟಿ ಕಾಳಾಗಿವಿ. ಮತ್ತೇನು ಬೇಡಬೇಕು? ಕಲ್ಮೇಶ್ವರ ಅಜ್ಜಾರ ಲಕ್ಷ್ಮೀ ಮುಂದೆ ನಿಂತು ಏನು ಬೇಡಬೇಕು? ನಾವೆಲ್ಲ ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಗತ್ತರಿಗೆ ಅಂತ ಒಂದು ದೇವಿ ದೇವಸ್ಥಾನ ಬರ್ತದೆ, ನಮಗೆಲ್ಲ ಗೊತ್ತಿರ್ಬೇಕು. ಒಬ್ಬ ತಾಯಿ ಬರ್ದಾಳ, 50 ರೂಪಾಯಿ ನೋಟಿನ ಮ್ಯಾಗ ಬರ್ದಾಳ. ಏನು ಬರ್ದಾಳ ಅಂದ್ರೆ, ತಾಯಿ ಮುಂದಿನ ಅಮಾಸಿಗೆ ಬಂದಾಗ ಸಿಡಿ ಆಡ್ತೀನಿ, ಭಕ್ತಿ ಮಾಡ್ತೀನಿ, ದೀಡ ನಮಸ್ಕಾರ ಹಾಕ್ತೀನಿ, ಆದ್ರೆ ಮುಂದಿನ ಅಮಾಸಿ ಬಂದಾಗ 5,000 ರೂಪಾಯಿ ನೋಟು ಹುಂಡ್ಯಾಗ ಹಾಕ್ತೀನಿ. ಆದ್ರೆ ಏನ್ ಆಶೀರ್ವಾದ ಮಾಡಬೇಕು ಅಂದ್ರ ಮುಂದಿನ ಅಮಾಸಿ ಕೊಡಿದ್ರಾಗ ನಮ್ಮ ಅತ್ತಿ ಮಾವ ಸಾಯುವಂಗ ಆಶೀರ್ವಾದ ಮಾಡು. ನಡುವ ಘಟನಾರೇ ಮತ್ತು ಟಿವಿ ಪೇಪರ್ ಇನ್ನೊಬ್ಬ ತಾಯಿ ಬಿಡ್ಕೊಂತ ಅಕ್ಕ ತಾಯಿಗೆ ಅಕ್ಕನ ಗಂಡನ ಮದುವೆಯ ಎಲ್ಲೆಂದ ಇದು ಅತಿಥಿಯಾಗಿ ಬಂದೀವಿ ನಾಡಿಗೆ. ನಾವೆಲ್ಲ ಅತಿಥಿಯಾಗಿರ್ಬೇಕು, ಅತಿಥಿಯಾಗಿ ಹೋಗ್ಬೇಕು. ಇವತ್ತು ಸಿರಗೂರು ಗ್ರಾಮಕ್ಕೆ ನಮ್ಮನ್ನೆಲ್ಲ ಕರೆಸ್ತೀರಿ, ಇಲ್ಲಿ ಬ್ರಹ್ಮಾನಂದ ಅಪ್ಪುಗಳನ್ನ ಕರೆಸ್ತೀರಿ, ತಾಯಿಯವ್ರನ್ನ ಕರೆಸ್ತೀರಿ. ಯಾರೋ ಒಬ್ಬ ಶ್ರೀಮಂತರ ಒಂದು ಉದಾಹರಣೆ ಇಟ್ಬೋದು, ಪಾಟೀಲ್ ಅಂತಕ್ಕಂಥ ವ್ಯಕ್ತಿ ಅಂತ ಇಟ್ಬೋದು. ಬಹಳ ದೊಡ್ಡ ಶ್ರೀಮಂತರು ನಿಮ್ಮ ಊರಾಗ, ಅವಳೊಂದು 8 ಅಂತಸ್ತಿನ ಮನೆ ಕಟ್ಟ್ಯಾರ. ಬ್ರಹ್ಮಾನಂದ ಅಪ್ಪುಗಳು
ಪರಮೇಶ್ವರಪ್ಪಗಳು ನಾವು ತಾಯಿಯವ್ರ ಮನೆ ಪೂಜೆ ಮಾಡಕ್ ಹೋಗ್ತೀವಿ. ನಾವೇನಂತೀವಿ, ಬಹಳ ದೊಡ್ಡ ಮನೆ ಕಟ್ಟಿಯಪ್ಪ. ಹೌದ್ರಿಪ್ಪ ಕಟ್ಟಿ, ಚಲೋ ಆಯ್ತು ಅಂತ ನಾವೇನಂತಾರ, ನಮ್ಮದೇನೈತಿಪ್ಪ ಎಲ್ಲ ನಿಮ್ಮ ಆಶೀರ್ವಾದ ಐತಿ ಅದಕ್ಕಾಗೈತಿ ಅಂತ ನಾವು ಹೇಳ್ತಾರ. ಇದೆಲ್ಲ ನಿಮ್ಮದ ಎಂತ ಹೇಳ್ತಾರ. ಅವಾಗ ಬ್ರಹ್ಮಾನಂದ ತಗೊಂಡ್ರ ತಗೋ ಹಂಗಾರ ಪೆನ್ನ ಪೇಪರ್ ಸಹಿ ಮಾಡಂದ್ರ ಕರ್ಸ್ಯಾರ ಅಪ್ಪಗಳು ಗಾಡಿಯಲ್ಲಿ ಹೊರಗಚ್ಚಿವ ಇಲ್ಲಚ್ಚಿವ. ಆಯುಷ್ಯ 10 ಹತ್ತಲೇ 100, ಪ್ರಾಯಕ್ಕೆ ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30 ಅಂತ ಹೇಳ್ತಾರೆ. ಇದೇನಿದು 100 ವರ್ಷ ಆಯುಷ್ಯ. ಬಾಳ ಭಗವಂತನ ಆಶೀರ್ವಾದ ಇದ್ರ ನಮ್ಮ ಆಯುಷ್ಯ ಗಟ್ಟಿದ್ರ 100 ವರ್ಷ. ಈಗ 30-40 ಶುಗರ್, BP, ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್ ಎಲ್ಲ ಬರ್ಲಿಕ್ಕತ್ತಾವ. ಮೊದಲಿನ ಸಂಸ್ಕಾರ ಇಲ್ಲ, ನಿಜವಾದ ಆಹಾರ ಪದ್ಧತಿ ಹಿಂದಿನವ್ರು 100 ವರ್ಷ, 110, 120 ವರ್ಷ ಬದುಕ್ತಾ ಇದ್ರು. ಈಗೆಲ್ಲದರಿ 15-20 ವರ್ಷಕ್ಕೆ ಶುಗರ್, BP, ಕ್ಯಾನ್ಸರ್ ಏನು ಬೇಕಾದ ಸೇರಾಕತ್ತವ. ಅದರ ಒಂದು ಮಾತು ನಿಮಗೆ ವಿನಂತಿ ಮಾಡ್ಕೊಳ್ತೀನಿ, ಆಯುಷ್ಯ ಬಹಳ ಕಡಿಮೆ ಅದ. ಆಮೇಲೆ ಮೊದಲ ತಾಯಿಯವ್ರು ಹೇಳಿದಾರಲ್ಲ, ಮರಾಠಿ ಒಳಗೆ ಒಂದು ಶಬ್ದ ಬರ್ತದ, ಚಾಲ್ತಾ ಬೋಲ್ತಾ ದಂಧಾ ಕರಿತಾ ಖಾತಾ ಜೀವಿತ ಸುಖಿ ಊಟ ನಾನಾ ಉಪಭೋಗ ಭೋಗಿತ ನಾಮ ಕುಂತಾಗ ನಿಂತಾಗ ನಡೆಯುವಾಗ ಕೆಲಸ ಮಾಡುವಾಗ ತಾಯಿನ ಅಡಿಗೆ ಮಾಡುವಾಗ ರೈತರೆಲ್ಲ ಹೊಲದಾಗ ಕೆಲಸ ಮಾಡುವಾಗ ಇವ್ರನ್ನೆಲ್ಲ ನೌಕರಿ ಮಾಡುವಾಗ ಕಾಯ್ಕ ಮಾಡುವಾಗ ಓಂ ನಮ ಶಿವಾಯ ಅನ್ರಿ, ಶಿವಯೋಗಿ ಅನ್ರಿ, ಸಿದ್ಧಾರ ಅನ್ರಿ, ಜೈನೇತಿ ಮುನಿ ಮಹಾರಾಜ ಹೆಸರಲ್ಲೇ ಕರೀರಿ, ಪರಮೇಶ್ವರ ಅಜ್ಜಾರ ಹೆಸರು ತಗೋರಿ, ಜಗನ್ಮಾತೆ ಹೆಸರು ತಗೋರಿ, ಬಸವ ಅನ್ರಿ, ಬುದ್ಧ ಅನ್ರಿ, ಮಹಾವೀರ ಅನ್ರಿ, ಯಾರ ಹೆಸರು ಕರೆದ್ರು ಸಹಿತ ಭಗವಂತನ ಪಾದಕ್ಕೆ ಹೋಗಿ ಮುಟ್ತದ. ಈ ಮೂಗಿನಿಂದ ಒಂದು ದಿನಕ್ಕೆ 21,600 ಪ್ರತಿ ಶ್ವಾಸ ವ್ಯರ್ಥ ಹೊಂಟದ ನಮ್ಮದು. ಶ್ವಾಸೋಶ್ವಾಸಿ ನಿಮಿಷ ವಾರಿ ಕೀರಿ ಪಂಡರಿ ಅಂತ ಹೇಳ್ತಾರ. ಎಷ್ಟು ವ್ಯರ್ಥ ಆಗ್ಯದ. ಯಾರೋ ಅಗ್ನಿಶ್ವ ಕೂಡ ಇದ್ದಂತ ಸಂದರ್ಭ ಬಂದ, ಯಪ್ಪ ಶಾಸ್ತ್ರ ಹೇಳುವಂಗಿಲ್ಲ, ಪುರಾಣ ಹೇಳುವಂಗಿಲ್ಲ, 4 ಸಾಲಿಗಳು ಹೇಳುವಂಗಿಲ್ಲ, ನನಗಷ್ಟೆಲ್ಲ ಕೇಳುವಂತ ಒಂದು ಸಮಾಧಾನ ಇಲ್ಲ, ಭಕ್ತಿ ಮಾಡುವಂತ ಸಮಯ ಇಲ್ರಿ, ಒಂದ ಮಾತನ್ನ ಮುಕ್ತಿ ಅಂದ್ರ ಹೇಳ್ರಿ, ನಾ ಹಂಗ ಮಾಡ್ತೀನಿ ಅಂದಂತ. ಅವಾಗ ಶಿವಗಳು ಹೇಳಿದ್ರು, ತಮ್ಮ ಇದ್ದಂಗಿರ್ಬೇಕು ಇಲ್ಲದಂಗಿರ್ಬೇಕು, ಇದಕ್ಕೆ ಬ್ರಹ್ಮಜ್ಞಾನ ಕೊಟ್ಟ ಬ್ರಹ್ಮಜ್ಞಾನಿ ಒಂದನ ಕರಿತನ ಸುಮ್ಮನೆ ಎದ್ದು ಹೋಗುವಂಗಿರ್ಬೇಕನ್ನ ಮುಕ್ತಿಪ್ಪ ಅಂದ್ರೆ. ಬಹಳ ಸರಳವಾಗಿ ಮಹಾತ್ಮರ ಕೃಷ್ಣ ನಮ್ಮ ಅರಿವಿಗೆ ಬರ್ತಾ ಇಲ್ಲ. ಆಯುಷ್ಯ ಹೊಂಟದ, ಜ್ಞಾನಿಗಳ ಆಟ ಯಾರಿಗೂ ಅರ್ಥ ಆಗೋದಿಲ್ಲ. ಬಹಳ ಸರಳವಾಗಿ ನಮ್ ಜೋಡಿನ ಬಂದಿರ್ತಾರ, ನಮ್ಮ ಜೊತೆನೇ ಇರ್ತಾರ, ನಮ್ಮಂಗೆ ಇರ್ತಾರ. ಗುರು ತಿಳಿಬೇಕು. ಬಾದಗಳ ಸಿದ್ಧಾರ್ಥ ಅಜ್ಜಾರಿಗೆ, ಕರ್ಮೇಶ್ವರ ಅಜ್ಜಾರಿಗೆ ಫೀವರ್ ತುಪ್ಪ ತಂದು ಅಭಿಷೇಕ ಮಾಡಿದ್ರೆ ಏನ್ ಲಾಭ? ಇದ್ದಾಗ ಪಾದ ಸೇವಾ ಮಾಡಿ ದರ್ಶನ ಸ್ಪರ್ಶನ ಸಂಭಾಷಣೆಯಿಂದ ನಿತ್ಯ ಮುಕ್ತರಾಗಿ ಬದುಕಬೇಕಾಗ್ಯದ. ಜೀವನ ಭಾವಗಳನ್ನು ಮುಕ್ತಿ ಕೇಳುವುದು ಬೇಕಾಗಿಲ್ಲ. ಇದ್ದಾಗ ಭಕ್ತಿ ಮಾಡಿ ಗುರುವಿನ ಸ್ಮರಣೆ ಮಾಡಿ ನಿರಂತರ ನಾಮಸ್ಮರಣೆ, ಧ್ಯಾನ, ಭಜನೆ, ಗುರುವಿನ ಪಾದಗಳು ನಿರಂತರ ವಿದ್ಯಾ ನಿತ್ಯ ಮುಕ್ತರಾಗಿ ಬದುಕಲಿಕ್ಕೆ ಸಾಧ್ಯದ. ಗರಗದ ಮಡಿವಳಪ್ಪನಂತ ಆಗಿ ಹೋದ್ರು ಧಾರವಾಡ ಜಿಲ್ಲೆಯವರು ಬಹಳ ದೊಡ್ಡ ಜ್ಞಾನಿಗಳು. ಮೈನ ಒಂಚೂರು ಬಟ್ಟಿರ್ತಿರ್ಲಿಲ್ಲ, ವ್ಯವಸ್ಥಿತವಾಗಿ ಧ್ಯಾನಾಸಕ್ತರಾಗಿರ್ತಾ ಇದ್ರು ಪುಣ್ಯಾತ್ಮ. ಬ್ರಿಟಿಷರ ಅಧಿಕಾರಾವಧಿ ಲಂಡನ್ನಿಂದ ಜಿಲ್ಲಾಧಿಕಾರಿ ಹೆಂಡತಿ ಲಂಡನ್ನಿಂದ ಧಾರವಾಡಕ್ಕೆ ಬಂದಿದ್ರು. ಅವಾಗ ಜಿಲ್ಲಾಧಿಕಾರಿ ಹೇಳ್ತಾನ, ಇಲ್ಲೇ ಗರಗಂತದ ಮಡಿವಳಪ್ಪವ್ರ ಅಂತೇಳಿ ಬಹಳ ದೊಡ್ಡ ಜ್ಞಾನಿಗಳದಾರ, ಹೋಗಿ ದರ್ಶನ ಮಾಡ್ಕೊಂಡು ಬಾ, ನಿಮಗೆ ಚಲೋ ಆಗ್ತದ ಅಂತ ಹೇಳಿದ ಗಂಡ. ಅವಾಗ ಮೊಬೈಲ್ ಸಂಪರ್ಕ ಇರಲಿಲ್ಲ, ಯಾರಾದ್ರೂ ಹೋಗಿ ಹೇಳಿದ್ರೆ ಮಾತ್ರ ಗೊತ್ತಾಗ್ತಾ ಇತ್ತು. ಧಾರವಾಡದಿಂದ ಗರಗಕ್ಕೆ ಬಂದಳು ಹೆಣ್ಮಗಳು. ಮಠದ ಭಾಗದಲ್ಲಿ ಬರೋದಕ್ಕಿಂತ ಮುಂಚೆ ಮಡಿವಳಪ್ಪವ್ರು ಗೊತ್ತಾಗ್ತದ, ತ್ರಿಕಾಲ ಜ್ಞಾನಿಯಾಗಿದ್ರು. ಹೊರಗೆ ಬರ್ತಾರ ಭಾಗ ಹೊರಗ, ಒಬ್ಬ ಶಿಷ್ಯ ಕಟ್ಟಿ ಒಳಗೆ ಎಲೆ ಕಿದ್ಕೊಂತ ಕುಂತಿದ್ದ. ಆ ಶಿಷ್ಯನಿಗೆ ಹೇಳ್ತಾರ, ಇವತ್ತು ಎಲಿ ಸುಣ್ಣ ತಂಬಾಕ ನಾನ್ ಹಚ್ಕೊಳ್ತೀನಿ ಪತ್ತಿತ್ತು, ಅದರ ಬಾಯೊಳಗೆ ರಸ ಬರ್ತೈತಲ್ಲ ಅದನ್ನ ಏನು ಉಗುಳಂತೀನಿ, ಯಾರ ಮುಖಕ್ಕೆ ಉಗುಳಂತೀನಿ ಅದು ಉಗುಳಬೇಕು ಅಂತಿದ್ರು. ಹೋದ್ರಿಯಪ್ಪ ಅಂದ ಶಿಷ್ಯ. ಅಷ್ಟೊಳಗೆ ಜಿಲ್ಲಾಧಿಕಾರಿ ಹೆಂಡತಿ ಮಠದ ಭಾಗದೊಳಗೆ ಬಂದು ನಿಂದಿರ್ತಾಳ. ಗರ್ಗದ ಮರಿವಳಪ್ಪವ್ರು ಹೇಳ್ತಾರ, ಆ ಹೆಣ್ಮಗಳು ಬಂದು ನಿಂತಾಳಲ್ಲ, ಆಕಿ ಮುಖಕ್ಕೆ ಉಗುಳಿಬಿಡು ಅಂತಂದ್ರು. ಅವಾಗ ಶಿಷ್ಯ ಅಂದ, ಯಪ್ಪ ಬ್ರಿಟಿಷರ ಅಧಿಕಾರಾವಧಿ ಜಿಲ್ಲಾಧಿಕಾರಿ ಹೆಂಡತಿ ಉಗುಳಿದ್ರೆ ನಿಮ್ಮನ್ನ ನನ್ನ ಕೂಡ ಅರೆಸ್ಟ್ ಮಾಡ್ತಾರೆ ಯಪ್ಪ ಎತ್ತರ ಅಂದ್ರು. ಅವಾಗ ಗರ್ಗದ ಮರಿವಳಪ್ಪವ್ರು ಅಂತಾರ, ಸದ್ಗುರು ವಾಕ್ಯ ಪರಿಪಾಲನಾ ಶಿಷ್ಯಾಂಶ ಮುಖ್ಯ ಲಕ್ಷಣ.
ಗುರು ಹೇಳಿದ ಮಾತು ನಡೆಸಿಕೊಡೋದಷ್ಟೇ ನಿನಗೆ ಕೆಲಸ. ಉಗುಳಿ ಬಿಡಂತ ಹೇಳಿದ್ರು. ಶಿಷ್ಯ ಉಗುಳಿ ಬಿಟ್ಟಿದ್ದ. ಜಿಲ್ಲಾಧಿಕಾರಿ ಹೆಂಡತಿ ಹೆಣ್ಮಗಳ ಬೈಕೊಂಡು ಧಾರವಾಡಕ್ಕೆ ಹೋಗ್ತಾಳ. ಗಡಗದ ಮಡಿವಾಳಪ್ಪ ಜ್ಞಾನಿ ಅಲ್ಲ, ಸಂತ ಅಲ್ಲ, ಸೂಡ್ ಅದಾನ, ಡಾಂಬಿಕ್ ಅದ ಅಂತ ಬೈಕೊಂತ ಹೋಗ್ತಾಳ. ಗಂಡ ಹೇಳ್ತಾಳ ಹೋಗಿ. ಈ ಕ್ಷಣ ಗರ್ಗದ ಮಡಿವಾಳಪ್ಪನವರನ್ನ ಆತನ ಶಿಷ್ಯನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲಿ ಅಂದ್ರೆ ನನ್ನ ದೇಶಕ್ಕೆ ನಾನು ವಾಪಸ್ ಹೋಗ್ತೀನಿ ಅಂತ ಹೇಳ್ತಾಳ. ಆದ್ರ ಜಿಲ್ಲಾಧಿಕಾರಿ ಸಿಟ್ಟಿನೊಳಗೆ ವಿಚಾರ ಮಾಡ್ಲಿಲ್ಲ, ಸೂಕ್ಷ್ಮತೆಯನ್ನು ನೋಡಿದ್ದ. ಅರ್ಥ ಆಗಿತ್ತು. ಹೆಂಡತಿ ರಟ್ಟಿ ಹಿಡ್ಕೊಂಡು ಕರ್ಕೊಂಡು ಹೋಗಿ ಕಣ್ಣಿ ಮುಂದೆ ನಿಲ್ಲಿಸ್ತಾನ. ನೋಡು, ಜಗತ್ತಿನ ಎಲ್ಲ ದವಾಖಾನೆಗಳು ತೋರಿಸಿ ಅಂಗಾಲಿನ ನೆಕ್ಕಿ ಮಠ ತೊಂಡರೋಗಿತ್ತು, ಎಲ್ಲಿ ವಾಸಿಯಾಗಿಲ್ಲ. ಭಾರತದ ಒಬ್ಬ ಸಂತ ಗರ್ಗದ ಮಡಿವಾಳಪ್ಪ ತನ್ನ ಶಿಷ್ಯನ ಬಾಯಲ್ಲಿ ಎಲ್ಲಿ ತಿನಿಸಿ ಉಳಿಸ್ಯಾರಲ್ಲ, ಇಡೀ ರೋಗ ವಾಸಿಯಾಗಿದ್ದು ಭಾರತದ ಅಧ್ಯಾತ್ಮ ಅಂತ ಹೇಳಿದ್ದ. ಜ್ಞಾನಿಗಳ ಆಟ ಬಲ್ಲವರು ಯಾರು ಅಂತ ಗೊತ್ತಾಗುವುದಿಲ್ಲ. ಬಹಳ ಜನ ತಾಯಂದರು ಸೇರಿರಿ. ಅತನೇಶ್ವರ ಒಂದು ಘಟನೆ ನೆನಪು ಮಾಡ್ಕೊತೀನಿ. ಇವತ್ತಿನ ಬದುಕಿಗೆ ಬಹಳ ಸೂಕ್ತ ಅಂತ ಅನಿಸ್ತದ. ಸೊಲ್ಲಾಪುರದಿಂದ ಗಂಡ ಹೆಂಡತಿ ಬಹಳ ಶ್ರೀಮಂತ ಮನೆತನ. ಬಂದ್ರು, ತಾಯಿ 9 ತಿಂಗಳ ಗರ್ಭಿಣಿ ಆಗಿದ್ರು. ಅತನೇಶ್ವರ ಒಳಗ ಲಿಂಗ ಪೂಜಾ ಮುಗಿಸಿ ಹೊರಗೆ ಬರೋದು ಬಂದು ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡಿದ್ರು. ಸೂಕ್ಷ್ಮತೆಯಿಂದ ಇಬ್ಬರ ಮುಖ ನೋಡಿ ಶಿವಗಳಂತಾರ, ನಿನ್ನ ಹೆಂಡತಿಯನ್ನು ಹೊರಗೆ ಬಿಟ್ಟರೆ ನೀನು ಒಬ್ಬನ ಒಳಗ ಬಾರಪ್ಪ ಅಂದ್ರು. ಒಳಗೋದ ಯಾತ್ರಿಯಪ್ಪ ನಾನು ಒಬ್ಬನ ಕರೆದ್ರಿ ಅಂತಂದಾಗ, ನಿನ್ನ ಹೆಂಡತಿ ಗಂಡ ಮಗುವಿಗೆ ಜನ್ಮ ನೀಡ್ತಾಳಪ್ಪ, ಅದರ 3 ತಿಂಗಳು ಸತ್ತು ಹೋಗ್ತಾಳ. ಮತ್ತೆ ಮುಂದಿನ ಪರಿಸ್ಥಿತಿ ಹೆಂಗ್ರಿ ಅಂತಂದಾಗ ಶಿವಗಳು ಹೇಳ್ತಾರ, ಬ್ಯಾರೆ ಮದುವೆ ಆಗೋಂಗಿಲ್ಲ, ಮಗನನ್ನ ಆಸ್ತಿಯನ್ನಾಗಿ ಬೆಳೆಸು ಅಂತ ಹೇಳಿದ್ರು. ಅವಾಗ ಶಿಷ್ಯ ಅಂತಾನ ಸೊಲ್ಲಾಪುರದ ಭಕ್ತ, ಯಪ್ಪ ನಾಳೆ ನನಗೆ ವಯಸ್ಸಾದ್ರ ರೋಗ ಬಂದ್ರೆ ನನ್ನ ಕೈ ಹಿಡಿಯವ್ರು ಯಾರೇ ಅಂತಂದಾಗ, ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ. ಗುರುದೇವ ನಿನ್ನೂರು ಅನ್ಯ ದೇವರು ಯಾಕೆ ಅಂತ ಹೇಳ್ಯಾರಪ್ಪ, ನಿನಗೆ ಯಾವಾಗ ಕಷ್ಟ ಬರ್ತದ ಯಾವಾಗ ರೂಪಗಳನ್ನ ಬಂದು ಕೈ ಹಿಡಿತೀನಿ ಅಂತ ಹೇಳಿದ್ರು. ಆಯ್ಕೆಯಪ್ಪ ಅಂದ. ಮನೆಯವರು ಗಂಡ ಮಗುವಿಗೆ ಜನ್ಮ ನೀಡಿ ತಾಯಿ ತೀರ್ಕೊಂತಾಳ. ಮಗನನ್ನ ಒಳ್ಳೆ ಶಿಕ್ಷಣ ಕೊಟ್ಟು ಸಂಸ್ಕಾರ ಕೊಟ್ಟು ಬೆಳೆಸ್ತಾರ, ಒಳ್ಳೆ ನೌಕರಿ ಸಿಗ್ತದ, ಬಹಳ ದೊಡ್ಡ ಮನೆ ಕಟ್ತಾರ. ಆ ಮಗನಿಗೆ ಕಲಿತಂತ ಒಬ್ಬ ಹೆಣ್ಮಗಳನ್ನ ತನ್ನ ಮದುವೆ ಮಾಡ್ತಾರ. ಬಂದಿರ್ತಕ್ಕಂತ ಹೆಣ್ಮಗಳು ಸೊಸೆಯಾಗಿ ಬರ್ತಾರ, ಮಗಳಾಗಿ ಬರೋದಿಲ್ಲ. ಯಾವ ತಂದೆ ತ್ಯಾಗ ಮಾಡಿದ್ನಲ್ಲ, ಅವನ ವಯಸ್ಸಾಗಿತ್ತು, ಮುಪ್ಪಾವಸ್ಥೆ ಬಂದಿತ್ತು, ಅಲರ್ಜಿ ಬಂದಿತ್ತು, ಉಗುಳ್ತಾ ಕೆಂತ ಕಟ್ಟಿ ಹೊರಕೊಂಡಿರ್ತಾ ಇದ್ದ. ಬಂದಿರ್ತಕ್ಕಂತ ಸೊಸೆ ಅಂತಿದ್ರು, ನನ್ನ ಗಂಡ ಬಹಳ ದೊಡ್ಡ ನೌಕರಿ ಒಳಗದಾನ, 4-6 ಜನ ಭೇಟಿ ಆಗ್ಲಿಕ್ಕೆ ಬರ್ತಾರ, ಉಗುಳ್ತಾ ಕೆಂತ ಜೋಡಿಸ್ತಾ ಹಿಂಕೂತ್ರ ನಮ್ಗೆ ಅಪಮಾನ ಆಗ್ತದ ಅಂತ ಹೇಳ್ತಿದ್ದ. ಸೊಸೆ ಹೇಳ್ತಾ ಇದ್ರು, ಮಾವನ ಸಿಟ್ಟು ಬರ್ತದ, ಆದ್ರೂ ಏನು ಅನ್ನೋದಿಲ್ಲ. ಸೊಸಿ ಮತ್ತೆ ಮುಂದುವರೆದು ಹೇಳ್ತಾಳ, ಎಂತೆಂತವ್ರಿಗೂ ಸಾವು ಬರ್ತದ, ನಿನಗ್ಯಾಕೆ ಸಾವು ಬರ್ತಾ ಇಲ್ಲ ಅಂತಂದಿದ್ರು. ಮಾವಂತರ ತಾಯಿ, ಸಾವು ಅನ್ನೋದು ನಾನು ತಂದುಕೊಳ್ಳೋದಲ್ಲ, ಭಗವಂತ ಈ ಕ್ಷಣಕ್ಕಾದ ಎದ್ದು ಹೋಗ್ಲಿಕ್ಕೆ ತಯಾರಿದ್ದೀನಿ ತಾಯಿ, ಆದ್ರೆ ಅವ ಕರಿಬೇಕಲ್ಲ ಅಂತಂದಿದ್ದ. ಆದ್ರ ಸಿಟ್ಟು ಅಂತಃಕರಣಕ್ಕೆ ದುಃಖ ಆಗ್ತದ. ಮನೆ ಬಿಟ್ಟು 1-2 ಬೀದಿ ದಾಟಿ ಹೋಗಿರ್ತಾನ, ಏನೋ ವಿಚಾರ ಬರ್ತದ, ವಾಪಸ್ ಮನೆ ಕಟ್ಟಿ ಮುಂದೆ ಬಂದು ನಿಂದಿರ್ತಾನ. ಕಟ್ಟಿ ಮ್ಯಾಲ ನಿಂತಿರ್ತಕ್ಕಂತ ಸೊಸಿ ಅಂತಾಳ, ಮಾವು ಬೈದೀನಿ, ಟೀಕಾ ಮಾಡಿ, ನಿಂದ ಮಾಡೀನಿ, ಕ್ಷಮಾ ಕೇಳಿ ಒಳಗ್ ಕರ್ಕೋಬೇಕಂತ ಭಾವ ಬರ್ಲಿಲ್ಲ. ಏನಂತ ಅಂದ್ರ, ನಾಯಿ ಅಂತ ನಾಯಿಗೆ ಹಚ್ಚ ಅನ್ಕೊಂಡ್ರೆ ವಾಪಸ್ ಮನೆಗೆ ಬರೋದಿಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು. ಅವಾಗ ಮುಪ್ಪಾವಸ್ಥೆ ಮಾವಂತನ ತಾಯಿ ನಾಯಿಯನ್ನು ಶಬ್ದ ಬಳಕೆ ಮಾಡಿಲ್ಲ. ಒಂದು ತುತ್ತು ಅನ್ನ ಹಾಕಿದ್ರೆ ಹೆಂಗ ನಾಯಿ ಮನಿ ಕವಲ ಮಾಡ್ತದಲ್ಲ ತಾಯಿ, ನಾನ್ ಯಾಕೆ ವಾಪಸ್ ಬಂದೀನಿ ಅಂದ್ರ, ನನ್ನ ಮಗ ಬಹಳ ದೊಡ್ಡ ನೌಕರಿ ಒಳಗದಾನ, ನೀನು ಬಹಳ ಶಿಕ್ಷಣ ಕಲಿತಂತ ಹೋಗ್ತಿ, ಎಲ್ಲೇ ಬೀದಿ ಒಳಗ ವೃದ್ಧಾಶ್ರಮದಲ್ಲಿ ಸತ್ನಿ ಅಂದ್ರೆ ನಿಮ್ಗೆ ಅಪಮಾನ ಆಗ್ತದ ತಾಯಿ, ಅದಕ್ಕೆ ವಾಪಸ್ ಬಂದೀನಿ ಅಂದ್ರು ಸೊಸಿ ಕೇಳೋದಿಲ್ಲ. ಒಳಗೆ ಹೋಗಿ ಹಾಸಿಗೆ ಹಾಕಿ ಹಠ ಹಿಡಿದು ಮಲ್ಕೊಂಡ್ಬಿಡ್ತಾರ. ಗಂಡ ಸಾಯಂಕಾಲ ನೌಕರಿಯಿಂದ ಬರ್ತಾನ, ಯಾಕೆ ಮಲ್ಕೊಂಡಿ ಅಂತಂದಾಗ ಮನೆಯೊಳಗೆ ನಾನು ಇರ್ಬೇಕು, ಇಲ್ಲ ನಿಮ್ಮ ಅಪ್ಪ ಇರಬೇಕು. ಅವಾಗ ಮಗ ಅಂತ, ನೀವಿಬ್ರು ಎರಡು ನನ್ನ ಕಣ್ಣು ಇದ್ದಂಗ ಯಾರನ್ನು ಬಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ, ಪರಿಹಾರ ಏನಾರ ಇದ್ರೆ ಹೇಳು ಅಂತಂದಾಗ ಸೊಸಿ ಹೇಳ್ತಾಳ, ನಿಮ್ಮಪ್ಪ ದಿನಕ್ಕೆ 2 ಸಾರಿ ಕೆಲಸ ಕೆಮ್ಮತ ಉಗುಳ್ತಾ ಊಟ ಮಾಡ್ತಾನೆ, 2 ಹೊತ್ತು ಕುಂಬಾರ ಮನೆ ಹೋಗಿ ಮಣ್ಣಿನ ತಟ್ಟೆಗಳನ್ನ ತಗೊಂಡ್ವಾ,
ಅದ್ರೊಳಗೆ ಊಟಕ್ಕೆ ಹಾಕಿರ್ತೀನಿ, ಊಟ ಮಾಡಿ ಗ್ವಾಡಿ ಒಗದು ಒಳಗೆ ಎಸೆದು ಬಿಡ್ಲಿ, ನಾನ್ ತಟ್ಟಿ ಕೊಡಂಗಿಲ್ಲ ಅಂತ ಹೇಳಿದ್ಲು. ತಂದೆ ಮಾಡಿದ ತ್ಯಾಗವನ್ನ ಮರೆತಿದ್ದ. ಕುಂಬಾರ ಮನೆಗೆ ಹೋಗಿ ಮಣ್ಣಿನ ತಟ್ಟೆಗಳನ್ನು ತಂದು ಕೊಟ್ಟ. 6 ತಿಂಗಳ ಕಾಲ ಊಟಕ್ಕೆ ಹಾಕಿದ್ರು. ಒಂದು ವಿಪರ್ಯಾಸ ಅಂದ್ರ ಗಂಡ ಹೆಂಡತಿ 10 ವರ್ಷದ ಆನಂದ ಅಂತ ಮಗು. ಅಜ್ಜನ ಹಾಸಿಗೆ ಒಳಗೆ ಮಲ್ಕೊಳ್ತಾ ಇತ್ತು, ಅಜ್ಜನ ತಟ್ಟಿ ಒಳಗೆ ಊಟ ಮಾಡ್ತಾ ಇತ್ತು. ಗಂಡಗೊಂದಿನ ನೌಕರಿಗೆ ರಜಾ ಇತ್ತು, ಬಹಳ ದೊಡ್ಡ ಮನೆ ಅದ. ಹಿತ್ತದ ಮನೆಗೆ ಹೋಗಿ ನೋಡೋದ್ರೊಳಗ 6 ತಿಂಗಳು ಊಟ ಮಾಡಿರ್ತಕ್ಕಂಥ ಎಲ್ಲಾ ಮಣ್ಣಿನ ತಟ್ಟೆಗಳನ್ನ 10 ವರ್ಷದ ಆನಂದ ಮೊಮ್ಮಗ ಸ್ವಚ್ಛವಾಗಿ ತೊಳೆದು ಒಂದ್ರ ಮ್ಯಾಗ ಜೋಡಿಸಿರ್ತಾ ಇತ್ತು. ಅವಾಗ ಸಸಿ ಅಂದ್ರೆ ತಾಯಿ ಹೇಳ್ತಾಳೆ, ಮಗುವಿನ ತಾಯಿ. ವಯಸ್ಸಾಗಿರ್ತಕ್ಕಂಥ ಮುಪ್ಪಾವಸ್ಥೆ ಮಜ್ಜ ಉಗುಳ್ತಾ ಜೋಡಿಸ್ತಾ ಕೆಂತ ಊಟ ಮಾಡಿರ್ತಕ್ಕಂಥ ತಟ್ಟಿ ನೀನು ಮುಟ್ಟಿದ್ರ ನಿನಗೂ ರೋಗ ಬರ್ತದ, ಮುಟ್ಟಬೇಡ. ಗ್ವಾಡಿ ಒಗದು ಒಳಗೆ ಎಸೆದು ಬಿಡುವಂತಂದಾಗ 10 ವರ್ಷದ ಆನಂದ ಹೇಳ್ತದ. ಅಮ್ಮ, ನಮ್ಮ ಅಪ್ಪನ ಬಹಳ ದೊಡ್ಡ ನೌಕರಿ ಅದ, ಶ್ರೀಮಂತಿಗೆ ಅದ. ಅಜ್ಜದ ರೋಗ ಬಂದ ಮಣ್ಣಿನ ತಟ್ಟಿ ಅಲ್ಲ, ಬಂಗಾರ ತಟ್ಟಿ ತಂದು ಕೊಡುವುದಿಲ್ಲ. ನಾಳೆ ನಾನು ದೊಡ್ಡವನಾದಾಗ ನನಗೆ ನೌಕರಿ ಇರ್ತದಲ್ಲ ಗೊತ್ತಿಲ್ಲ, ನನಗೆ ಶ್ರೀಮಂತಿಕೆ ಇರ್ತದ ಗೊತ್ತಿಲ್ಲ. ನಿಮ್ಮಿಬ್ಬರಿಗೂ ಗಂಡ ಹೆಂಡತಿಗೂ ವಯಸ್ಸಾದಾಗ ರೋಗ ಬಂದಾಗ ರುಚಿ ಬಂದಾಗ ಹಾಕಿ ಕೊಡ್ಲಾಕ್ಬೇಕಿಲ್ಲ, ಅದನ್ನ ತೋರಿಸಿಡಾಕತ್ತೀನಿ. ನನ್ನ ಮನೆ ಬಹಳ ಆಯುಷ್ಯ ಹೊರತ ಏನ್ ಮಾಡಬೇಕಾಗ್ಯದಂದ್ರ ನಾಳೆ ಗ್ಯಾರಂಟಿ ಇಲ್ಲ ಅಂತ ಬಹಳ ಜನ ಮಹಾತ್ಮರ ತಿಳಿಸಿ ಹೇಳ್ತಿರ್ತಾರೆ. 1000 ಎಕರೆ ಭೂಮಿ ಇದ್ದವರು, ಬಹಳ ದೊಡ್ಡ ಅಧಿಕಾರ ಇದ್ದವರು, ಲಕ್ಷ ಕೋಟಿಗಟ್ಟಲೆ ಹಣದ ಅಕೌಂಟ್ಗಳ ಹಣ ಇದ್ದವರು ಸಹಿತ ಬಿಟ್ಟಿಲ್ಲ ಈ ಭೂಮಿ. ಜ್ಞಾನಿಗಳನ್ನ ಬಿಟ್ಟಿಲ್ಲ, ಸಂತರಿಗೆ ಸಾವು ತಪ್ಪಿದ್ದಲ್ಲ. ಆದ್ರೆ ಏನ ತಿಳ್ಕೋಬೇಕಾಗ್ಯದ ನಾವೆಲ್ಲ ಅಂತಂದ್ರ ಈ ಬದುಕನ್ನ ಸಾರ್ಥಕ ಮಾಡ್ಕೋಬೇಕಾಗ್ಯದ. 84 ಲಕ್ಷ ಜೀವಗಳಿಗೆ ಸುತ್ತ ಹಾಕಿ ಅರಿತಂತ ಬಲ್ಲಂತ ನುರಿತಂತ ಮಾನವ ಜನ್ಮಕ್ಕೆ ಬಂದೀವಿ. ಇದರ ಪರಿಪೂರ್ಣತೆ ಆಗಬೇಕಲ್ಲ. ಮುಕ್ತಾಬಾಯಿ ಅಂತ ಇವು ಜ್ಞಾನದೇವ ಮಹಾರಾಜ ಒಟ್ನಾಟ. ಮುಕ್ತಾಬಾಯಿ ಹಳ್ಳಿ ಒಳಗ ಗ್ವಾಡಿಗೆ ಸಗಣಿಯಿಂದ ಕೂಡ ಹಚ್ತಾ ಇದ್ರು. 1000 ಕೂಡ ಹಚ್ಚಿದ್ರು. ಬಾಜು ಮನೆಯವರು ಇರ್ತಕ್ಕಂಥ ಎಲ್ಲ ತಾಯಿಯರು ಕೂಡ ಹಚ್ಚಿದ್ರು. ಅವರೆಲ್ಲ ನಮ್ಮ ಮುಕ್ತಾಬಾಯಿ ಕೂಡ ಅಂತ ಏನು ಗೊತ್ತಾಗ್ತದ, ಎಲ್ಲಾ ಕೂಡ ನಮ್ಮ ಕಡೆ ತರ್ಸ್ಕೊಂಡು ಅಂತೇಳಿ ಮುಕ್ತಾಬಾಯಿ ಕೂಡ ಎಲ್ಲ ತಮ್ಮ ಕೊಪ್ಪರಿ ಒಳಗೆ ಇಟ್ಕೊಂಡಿದ್ರು. ಮುಕ್ತಾಬಾಯಿ ಏನ್ ಮಾತಾಡಿದ್ದಲ್ಲ ಅವ್ರವ್ರು ಜಗಳ ಆಡ್ತಾ ಇದ್ರು. ಯಾರು ನಮ್ಮ ಬ್ರಹ್ಮಾನಂದ ಅಪ್ಪೋಳಂತ ಜ್ಞಾನಿಗಳು ಹಾಲು ಹೋಗ್ತಾ ಇದ್ರು ದಾರಿಲಿ. ಏನ್ ಜಗಳ ಆಗ್ತಿದ್ರು ತಾಯಿ ಅಂತಂದಾಗ, ಕುಡಿನ ಜಗಳ ಆಗ್ತಿದ್ರಿಯಪ್ಪ ಅಂತಂದಾಗ, ಮುಕ್ತಾಬಾಯಿ ನೀನು ಕೂಡ ಹೆಂಗ್ ಗುರುತಾವ ಎಲ್ಲ ಒಂದೇ ತರ ಅದಾವ ಅಂತಂದಾಗ ಮುಕ್ತಾಬಾಯಿ ಹೇಳ್ತಾರ, ಹಂಗಾದ್ರಿಯಪ್ಪ ಎಷ್ಟು ನಮಗ್ ಕೊಳ್ಳಲ್ಲ ನನಗೆ ಗುರ್ತೈತಿ ಅಂತ ಹೇಳಿದ ತಾಯಿ ಎಲ್ಲ ಒಂದೇ ನಮೂನಿ ಅದಾವಲ್ಲ ಹೆಂಗ್ ಗುರ್ತದ ಅಂತಂದಾಗ ಮುಕ್ತಾಬಾಯಿ ಹೇಳ್ತಾಳ, ಯಪ್ಪ ಒಂದೊಂದ ಕೊಳ್ಳು ತಗೊಳ್ರಿ, ಕಿವಿಗೆ ಹಿಡ್ಕೊಳ್ರಿ, ಯಾವ್ದು ವಿಠಲ 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 ಅಂತ ಅಂದ್ರಪ್ಪ ಅಲ್ಲಾರ ಅವ್ರು ಐತ್ರಿ ಅಂತ. ನಾಮಸ್ಮರಣ ಕರಾವೇ ಜಡತಿಲ ಪಾಪ ಜನ್ಮ ಅಂತಾರೆ. ಅವನ ನಂಬಿ ಬಂದ ಮೇಲೆ ಅವನಂತಾಗದಿದ್ದರೆ ಭುವನಕ್ಕೆ ಬಂದು ಫಲವೇ. ನಾಮಸ್ಮರಣೆ ಬಹಳ ತಾಕತ್ತದ. ಸಿದ್ಧಾರೂಢರು, ಶಿವಗುರು, ಮುಗುಳುಕರು, ಎಲ್ಲಾ ಲಿಂಗರು ಬಹಳ ದೊಡ್ಡ ಜ್ಞಾನಿಗಳು. ಈ ಮಾಂಸ ಪಿಂಡವನ್ನ ಮಂತ್ರ ಪಿಂಡ ಮಾಡ್ಕೊಂಡು ತೋರಿಸಿ ಹೋಗ್ಯಾರ. ಕಳ್ಕೋಬಾರ್ದು. ಇದ್ದಂತ ಆಯುಷ್ಯವನ್ನ ಸಾರ್ಥಕ ಮಾಡ್ಕೋಬೇಕಾಗ್ಯದ. ಜ್ಞಾನಿಗಳ ಎದುರಿಗೆ ಎಂತೆಂತವ್ರು ಬದಲಾಗ್ಯಾರ ಅಂತಂದ್ರ ಬಸವಾದಿ ಪ್ರಮಥನ ಕಾಲಗಳು. ಸಮಯ ಆಗ್ತದ್ರೆ ಬಹಳ ಬರ್ಲಿ. ಈ ಪುರಾಣಗಳ ಕೈಯಾಗ ತನ್ನ ಮೈ ಕೊಟ್ಟು ತುಂಬಿಕೊಂಡ್ಬಾರ್ದು, ಬಹಳ ಕೆಟ್ಟದ ಬುದ್ಧಿ. ಹೆಂಗೈತ್ರಿ, ನಮ್ಮ ಕಡೆ ಚಲೋ ಎಲ್ಲಾ ಮಂದಿ ಒಳಗ್ ಬರ್ತಾವ. 1-2 ತಿಂಗಳಿಂದ ಬೀದರ್ ಜಿಲ್ಲೆ ಒಳಕಿಗೆ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನೀವೆಲ್ಲ 7ಕ್ಕೆ ಬಂದಿರಿ, ನಮ್ಮ ಪುಣ್ಯ ಇದು. 12ವರೆಗೆ ನನ್ನ ಕೈಯಾಗ ಮೈ ಕೊಟ್ಟಿದ್ರಲ್ಲಿ. ಜನ ಬಹಳ ಕುಡಿತ್ರಿ. ಅಮ್ಮ ಪುರಾಣ ಬಹಳ ಚಂದ ನಡೆದಿತ್ರಿ. ಎಲ್ಲರೂ ಹೇಳೋದ್ ನೋಡಿ ಚಪ್ಪಾಳಿ ಬಡವರು ಬದಲಾಕತ್ರು. ಬಹಳ ಖುಷಿಯಾಗಿದೆ. ನಾನು ಒಂದು ತಾಸು ಇದೆ, 1.5 ತನಕ. ಬಹಳ ದೊಡ್ಡ ವೇದಿಕೆ ಅದು. ಆಮೇಲೆ ಒಂದು 20 ನಿಮಿಷ ಹೇಳಿದ್ರೆ ಊರಿನ ದೊಡ್ಡ ದೊಡ್ಡ ಎದ್ದು ಬಂದ್ರು, ಆಫೀಸ್ನವ್ರಿಗೆ ಬಂದು ಕೆಳಗೆ ಹಾಕೊಂಡು ನನ್ನ ಮುಂದೆ ಸುತ್ತ ಹಾಯ್ಲಿಕ್ಕತ್ತವ್ರು. ನಾವೇನ್ ತಿಳ್ಕೊಂಡೆ, ಪಾಪ ಗೌಡಿ ಊಟ ಮಾಡಿರ್ಬೇಕು, ವಾಕಿಂಗ್ ಮಾಡತ್ತಾಗ ಮತ್ತೆ 20 ನಿಮಿಷ ಹೇಳಿದೆ.
ಆಮೇಲೆ ನನಗೂ ಒಂದು ಸಂಶಯ ಬಂತು, ಯಾಕೋ ನನ್ನ ಸಲುವಾಗಿರ್ಬೇಕು ಬುದ್ಧಿ ಅಂತ ಹೇಳಿ, ಯಾಕ್ರಿ ಅವ್ರು ಹಿಂಗ್ಯಾಕ ಸುತ್ತಾಕತ್ತೀರಿ, ಏ ಗುರುಜಿ ನೀವು ಬಹಳ ಚಂದ ಹೇಳಕತ್ತೀರಿ, ಹೇಳಿ ನೀವು ನಿಮ್ಮನ್ನಲ್ಲ ನಿಮ್ಮನ್ನ ಕರ್ಕೊಂಡು ಬಂದ ಹುಡ್ಕಾಡಕತ್ತೀನಿ ಅಂದ್ರು. ನನ್ನ ಪರಿಸ್ಥಿತಿ ನಾನು ಯಾರು ಕೊನೆ ಒಂದು ಮಾತೇ ನಾನು ಮಾತು ಮುಗಿಸ್ತೀನಿ. ಬಸವಾದಿ ಪ್ರಮುಖರ ಕಾಲಕ್ಕ ಬಸವಣ್ಣವರ ಧರ್ಮ ಪತ್ನಿ ಕಲ್ಯಾಣಗಳು ನೀಲಾಂಬಿಕೆಯವರು ಮನೆ ಬಂಗಾರದ ಒಡವೆಗಳಿದ್ದು ಯಾವುದೋ ಒಂದು ಮನೆಗೆ ತಾಯಿಗೆ ಭೇಟಿ ಆಗ್ಲಿಕ್ಕೆ ಹೋದಾಗ ಭದ್ರ ಅಂತ ಒಬ್ಬ ಕಳ್ಳಿದ್ದ. ಕಳ್ಳನ ಹೆಂಡತಿ ನೀಲಾಂಬಿಕೆಯವ್ರ ಮೈಮೇಗಿರ್ತಕ್ಕಂಥ ಬಂಗಾರವನ್ನು ನೋಡಿ ಮೋಹಗೊಂಡು ಭದ್ರ ತನ್ನ ಗಂಡ ಕಳ್ಳನಿಗೆ ಹೇಳ್ತಾಳ, ಇವತ್ತು ಬಸವಣ್ಣನವರ ಧರ್ಮ ಪತ್ನಿ ನೀಲಾಂಬಿಕೆಯವ್ರ ಮೈಮೇಗಿರ್ತಕ್ಕಂಥ ಬಂಗಾರದ ಒಡವೆಗಳನ್ನು ಕಳತನ ಮಾಡಿ ತಂದು ಕೊಟ್ಟ ನೀನು ಊಟಕ್ಕೆ ಹಾಕ್ತೀನಿ ಅಂತ ಹೇಳಿ. ಅವಾಗ ಭದ್ರನಿಗೆ ಬಹಳ ತೊಂದರೆ ಆಯ್ತು. ತರಬೇಕಂತ ಮನಸ್ಸು ಮಾಡಿದ. ಮಹಾಮನೆ ಬಸವಣ್ಣವರ ಮಹಾಮನೆಯವರು ಒಳಗೆ ಹೋಗಬೇಕಾದ್ರೆ ನಮ್ಮ ನಿಮ್ಮಂಗ ಪ್ರವೇಶ ಇರಲಿಲ್ಲ. ವಿಭೂತಿ ಮ್ಯಾಗ ಮನೆ ಮ್ಯಾಗ ವಿಭೂತಿ ಧಾರಣೆ ಇರಬೇಕು, ಕೊರಳಲ್ಲಿ ಲಿಂಗ ಧಾರಣೆ ಇದ್ರೆ ಮಾತ್ರ ಪ್ರವೇಶ ಇತ್ತು. ಅಲ್ಲೇ ವಿಭೂತಿ ಹಚ್ಕೊಂಡ ಲಿಂಗ ಇರಲಿಲ್ಲ. ಬಿಡಿ ಅರವಿ ಒಳಗೆ ಒಂದು ಸಣ್ಣ ಕಲ್ಲ ಕಟ್ಕೊಂಡು ಲಿಂಗ ಧಾರಣೆ ಮಾಡ್ಕೊಂಡು ಒಳಗೆ ಮಹಾಮನೆ ಒಳಗೆ ಹೋದ. 1 ಗಂಟೆ ಸಮಯಕ್ಕೆಲ್ಲರೂ ಗಾಢ ನಿದ್ರೆ ಒಳಗಿದ್ರು. ನೀಲಾಂಬಿಕೆ ತಾಯಿಯವರ ಮೈ ಮ್ಯಾಗ ಕೈ ಹಾಕಿ ಎಲ್ಲಾ ಬಂಗಾರ ಕಳತನ ಮಾಡಿದ. ಕೊನೆಯದಾಗಿ ಮಾಂಗಲ್ಯಕ್ಕೆ ಕೈ ಹಾಕುವುದ್ರೊಳಗೆ ನೀಲಾಂಬಿಕೆ ತಾಯಿಯವ್ರಿಗೆ ಎಚ್ಚರ ಆಗ್ತದೆ, ಕಳ್ಳ ಕಳ್ಳ ಸೀರಿರು. ಎಲ್ಲರೂ ಎದ್ದು ಬರ್ತಾರ, ಬಸವನವ್ರು ಎದ್ದು ಬರ್ತಾರ. ಎಲ್ಲರೂ ಕಳ್ಳ ಕಳ್ಳ ಅಂದಾಗ ಬಸವನವ್ರು ಕೇಳ್ತಾರೆ, ಎಲ್ಲದಾನ ಕಳ್ಳ ಅಂತಂದಾಗ ಇಲ್ಲೇ ನಿಂತಾನ್ರಿ ಅಂತಂದಾಗ ಎಲ್ಲರೂ ಕಳ್ಳ ಅಂದ್ರು ಸಹಿತ ಬಸವನವ್ರು ಕಳ್ಳ ಅನ್ನಲಿಲ್ಲ. ಏನು ಉದ್ಗಾರ ತೆಗಿತಾರಂದ್ರ, ಒಡನಿದ್ದ ಸತಿಯನ್ನು ನಂಬಿದ್ದೇನಯ್ಯ, ಕಳ್ಳನ ಮನೆಗೆ ಬದುಕಳ್ಳನ ಒಬ್ಬ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಬರ್ಲಿಕ್ಕೆ ಸಾಧ್ಯದ. ಕೂಡಲ ಸಂಗಮನವ ಬಂಗಾರ ಕೊಟ್ಟಿ ಎಲ್ಲ ಕಾಲ ಬಿದ್ದು ಶರಣಾಗುವ ಕಳ್ಳನಿಗೆ ಕಳ್ಳಂಗಿಲ್ಲ. ನೀಲಾಂಬಿಕೆ ತಾಯಿಯವರು ಭಯಕಟ್ಟಾರ ಅಂತ ತಿಳ್ಕೊಂಡು ಕಳ್ಳ ಭದ್ರ ಅಂತನ ಬುದ್ಧಿ ತಾಯಿಯವರು ಬೈಗಾಡಿ ನಾ ಕಳ್ಳನಾಗಿ ಅಂತಂದವ. ಯಾಕಂದ್ರೆ ಮಹಾಮನೆಯೊಳಗೆ ಪ್ರವೇಶ ಮಾಡಬೇಕಾದ್ರೆ ವಿಭೂತಿ ಧಾರಣೆ ಮಾಡಬೇಕು, ಕೊಳ್ಳೋ ಲಿಂಗ ಧಾರಣೆ ಮಾಡ್ಬೇಕ್ರಿ. ನನ್ನ ಹತ್ರ ಲಿಂಗ ಇರ್ಲಿಲ್ಲ, ಬಟ್ಟಿ ಒಳಗ್ ಕಲ್ಲ ಕಟ್ಕೊಂಡ್ ಬಂದಿನ್ರಿಪ್ಪ ಅಂತ ಬಿಚ್ಚಿ ತೋರಿಸ್ಲಿಕ್ಕೆ ಹೋದ. ಅವನ ಕೈಯೊಳಗೆ ಬಿದ್ದಾಗ ಕಲ್ಲಾಗಿ ಇರ್ತದ. ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣವ್ರ ಎದುರಿಗೆ ಹಿಡಿದಾಗ ಬಸವಣ್ಣವ್ರ ದೃಷ್ಟಿಗೆ ಬಿದ್ದಾಗ ಲಿಂಗವಾಗಿ ಪರಿವರ್ತನೆ ಆಗ್ತದೆ. ಭಕ್ತಿಯ ತಾಕತ್ತಿರು. ಕಳ್ಳನನ್ನು ಕೂಡ ಶರಣನನ್ನಾಗಿ ಬದಲಾವಣೆ ಮಾಡಿದ್ರು ಬಸವಣ್ಣ. 1200 ಜನ ವೈಶ್ಯ ತಾಯಂದಿರನ್ನ ಶರಣರನ್ನಾಗಿ ಬದಲಾವಣೆ ಮಾಡಿದ್ರು ಬಸವಣ್ಣ. ಕಾಲ ಬಹಳ ಕಡಿಮೆ. ಕಲಬುರಗಿ ಶರಣ ಸ್ವಲ್ಪ ಜ್ಞಾನಿಗಳಾಗಿ ಮಠದೊಳಗ ಹೂ ಹರಿಯುತ್ತಾ ಇದ್ರು. ಯಾರೋ ಒಬ್ಬ ಭಕ್ತ ಓಡಿ ಬಂದ, ಯಪ್ಪ ನನ್ನ ಮಗನ ಮದುವೆ ಐತಿ, ಒಂದು 50,000 ರೂಪಾಯಿ ಕೊಡ್ರಿ ಅಂತಂದ. ಕಲಬುರಗಿ ಶರಣ ಬಸಪ್ಪನವ್ರು ಅಂತಾರ, ನಾನು ಮಠಾಧೀಶ ಸ್ವಾಮೀಜಿಯಪ್ಪ, ನನ್ನ ಹತ್ರ ಎಲ್ಲಿ ಹಣ ಬರ್ತದ, ಹಣ ಇಲ್ಲ ಅಂತಂದಾಗ ಭಕ್ತಂದ, ಯಪ್ಪ ಏನ್ ಮಾಡ್ತೀನಿ ಗೊತ್ತಿಲ್ಲ, ನನಗೆ 50,000 ರೂಪಾಯಿ ಬೇಕಾರಿ ಅಂತಂದಾಗ ನನ್ನ ಹತ್ರ ಇಲ್ಲ ಅಂತ ತೋಟದೊಳಗೆ ನನ್ನ ನಾಗರಾವ್ ಎದುರಿಗೆ ಬರ್ತದ. ಅವಾಗ ಶರಣಬಸಪ್ಪರು ಅಂತಾರ, ಆ ನಾಗರಾವ್ ಹಿಡಿಯಪ್ಪ ನಿಮ್ಗೆ ಚಲೋ ಆಗ್ತದ. ಭಕ್ತಂದ ಶರಣಬಸಪ್ಪನವರ ರೊಕ್ಕ ಕೊಡಂಗಾದ್ರೆ ಕೊಡು, ನಾಗರಾವ್ ಹಿಡಿಸಿ ನಮ್ಮನ್ನು ಕೊಲ್ಲಬೇಕಂತ ಮಾಡಿದೆ ಅಂತದ. ಇಲ್ಲೋ ನಿಮ್ಗೆ ಚಲೋ ಆಗ್ತದ, ಹಿಡಿಯೋ ಒಳ್ಳೇದಾಗ್ತದ ಅಂದ್ರೆ ಹಿಡಿಲಿಲ್ಲವ. ಅಲ್ಲೇ ಹೋಗ್ತಿತ್ತು ನಾಗರಾವ. ಮುಖ ಮುಂದ್ ಮಾಡಿ 70% ಹುತ್ತೊಳಗೆ ಹೋಗ್ತದ, 30% ಬಾಳಷ್ಟ ಬರ್ಬೋದಿರ್ತದ. ಅವಾಗ ಹೇಳ್ತಾರ ಶರಣಬಸಪ್ಪನವ್ರು, ಈಗ ಹಿಡಿಯೋ ನಿನಗೆ ಚಲೋ ಆಗ್ತದ ಅಂತಂದಾಗ ಅವ್ನ ತಲೆಯಾಗ ಉಚ್ಚಾರ ಬರ್ತದ. ಮುಖ ಮುಂದ್ ಮಾಡಿ ಒಳಗೆ ಹೋಗ್ಯದ, ಬಾಲ ಮುಟ್ಟಿದ್ರ ನಾನೇನು ಕಡಿದದ ನೋಡೋಣ ಅಂತ ಅದೇ ಇದನ್ನು ಮುಟ್ಟಿದ 30% ಬಾಲೆಲ್ಲ ಬಂಗಾರ ಕೈಯಾಗ ಬರ್ತದು. ಅವಾಗ ಶರಣಬಸಪ್ಪನವ್ರ ಕಡೆ ಮುಖ ಮಾಡಿ ನೋಡ್ತಾನ, ಯಪ್ಪ ಮುಖ ಮುಂದ್ ಮಾಡಿ ಒಳಗೆ ಹೋಗಿತ್ತಲ್ಲ, ಒಂದಿಷ್ಟು ಬಾ ಅಂತ ಹೇಳಿ ಹಿಡ್ಕೊಂತೀನಿ. ಹೋಗ್ಬಂದ್ರು. ಬದುಕು ವ್ಯರ್ಥ ಆಗಿ ಹೋಗ್ಯದ, ಬಹಳ ಸರಳ ಹೋಗ್ಯದ. ಭವಿಷ್ಯ ಬಾಳದ, ನಾಳೆದ, ನಾಳದ, ಮುಂದದ, ಮುಂದಿನ ವಾರದ ಅನ್ನೋದಕ್ಕಿಂತ ಇದ್ದಾಗ ಭಕ್ತಿ ಮಾಡೋದು. ಭಕ್ತಿ ಶಿಸ್ತಿಗಿರುವ ಶಿವಮಣಿಯನ್ನ ಇದನ್ನು ಶಿವಮಣಿ ಮಾಡ್ಕೊಳ್ಳಾರ್ದ ಕಲ್ಮೇಶ್ವರ ಅರ್ಜುನ ಮಣಿ ಮಾಡ್ಕೊಂಡು ನಮ್ಮ ನಿಮ್ಮೆಲ್ಲ ಉಪಹಾರ ಮಾಡ್ಕೊಂಡು ಅಂತೇಳಿ 12 ಮಾತುಗಳನ್ನು ತಮ್ಮ ವಿವರ